ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಶಾಸಕ ಎಚ್.ಸಿ. ಬಾಲಕೃಷ್ಣ ಮಹಿಳಾ ಅಭಿಮಾನಿಗಳ ಬಳಗದ ವತಿಯಿಂದ ಮಹಿಳಾ ಮುಖಂಡರಾದ ಶ್ರೀಮತಿ ಶೈಲಜಾ ವೆಂಕಟೇಶ್ ರವರ ನೇತೃತ್ವದಲ್ಲಿ ಓಂ ಶಕ್ತಿ ಯಾತ್ರೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಶೈಲಜಾ ವೆಂಕಟೇಶ್, ಶಾಸಕರಾದ ಎಚ್.ಸಿ. ಬಾಲಕೃಷ್ಣ ಮಹಿಳಾ ಅಭಿಮಾನಿಗಳ ವತಿಯಿಂದ ಮೊದಲ ವರ್ಷದ ಓಂ ಶಕ್ತಿ ಯಾತ್ರೆಗೆ ಚಾಲನೆ ನೀಡಿದ್ದೇವೆ. ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರು ಮುಂದಿನ ದಿನಗಳಲ್ಲಿ ಸಚಿವರಾಗಲಿದ್ದಾರೆ. ಮಾಗಡಿ ಪಟ್ಟಣ ಅಭಿವೃದ್ಧಿ ಪಥ ತಲುಪಿದೆ ಎಂದರು. ಈ ಸಂದರ್ಭದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳಾದ ಪಾರ್ವತಿ, ಜಯಲಕ್ಷ್ಮಿ, ಗಾಯತ್ರಮ್ಮ, ಶಿವಲಕ್ಷ್ಮಿ, ಲಕ್ಷ್ಮಿ, ಪಾರ್ವತಮ್ಮ, ಸ್ನೇಹ, ಸುಷ್ಮಾ, ಕೆಂಸಾಗರ ಸುಮಾ, ಅಖಿಲ ಕರ್ನಾಟಕ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಮಹೇಶ್, ಜೈ ಮಾರುತಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾದ ರಂಗಸ್ವಾಮಿ ಸೇರಿದಂತೆ ನೂರಾರು ಓಂ ಶಕ್ತಿ ಮಾಲಾಧಾರಿಗಳು ಇದ್ದರು. ಇವತ್ತಿನ ದಿನ ನಮ್ಮ ಬಾಲಣದ ಮಹಿಳಾ ಅಭಿಮಾನಿ ಬಳಗದಿಂದ ಪ್ರಥಮ ವರ್ಷದ ಓಂ ಶಕ್ತಿ ಯಾತ್ರೆಯನ್ನು ಕಳಿಸ್ಕೊಂಡು ಕೊಡ್ತಾ ಇದ್ದೀವಿ. ಏಕೆಂತಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲೋದ್ರೂ ಒಂದು ಸಲ ಕೇಳ್ತಾಯಿದ್ರು ನನಗೆ, ಅಕ್ಕ ನಿಮ್ಮ ಕಡೆಯಿಂದ ಏನಾದರೂ ನಮಗೆಲ್ಲರಿಗೂ ಒಂದು ಓಂ ಶಕ್ತಿ ಯಾತ್ರೆಯನ್ನು ಮಾಡಿಸೋವಂಥ ಒಂದು ಇದನ್ನು ಕಲ್ಪಿಸ್ಕೊಂಡು ಕೊಡಿ ಅಂಥೇಳಿ. ಹಾಗಾಗಿ ಉಚಿತವಾಗಂಥ ಬಸ್ಸಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಅವನ್ನೆಲ್ಲ ಓಂ ಶಕ್ತಿ ಯಾತ್ರೆಗೆ ಹೋಗಿ ನಮ್ಮ ಬಾಲನಗರ ಮುಂದಿನ ದಿನಗಳಲ್ಲಿ ಒಬ್ಬರು ಮಂತ್ರಿ ಆಗಲಿ ಅಂತೇಳಿ ಕೇಳ್ಕೊಂಡು ಬನ್ನಿ ಅಂತೇಳಿ ಅವ್ರಿಗೆ ಆಯಾಸ ಅವರಿಗೆ ಚೆನ್ನಾಗಿ ಕೊಡಲಿ, ಇನ್ನೂ ಹೆಚ್ಚಿನದಾಗಿ ಉನ್ನತ ಮಟ್ಟದ ನಮ್ಮ ತಾಲೂಕಲ್ಲಿ ಕೆಲಸಗಳಾಗಲಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಏನು ಸ್ಪಂದನೆ ಕೊಡ್ತಾ ಇದೆ ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ನಮ್ಮ ಮಹಿಳೆಯರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಒಂದು ಶಕ್ತಿ ಯಾತ್ರೆ ಕಳಿಸಿ ಕೇಳ್ಕೊಂಬರಲಿ ಅಂತೇಳಿ ನಾನು ಎಲ್ಲ ಶಕ್ತಿಗಳಲ್ಲಿ ಮನವಿ ಮಾಡ್ತಾಯಿದ್ದೇನೆ. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಆಗಲಿ ನಮ್ಮ ತಾಲೂಕಲ್ಲಿ. ಮತ್ತು ನಮ್ಮ ಮಹಿಳೆಯರಿಗೆ ಈಗಾಗಲೇ ಆಲ್ರೆಡಿ ಸಾಕಷ್ಟು ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಯೋಜನೆಗಳನ್ನ ತಂದು ನಮ್ಮ ಬಡ ಹೆಣ್ಮಕ್ಳುಗಳಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಕ್ಕಿ ಅವರು ಎಲ್ಲರೂ ಒಂದು ಮಟ್ಟದಲ್ಲಿ ಚೆನ್ನಾಗಾಗಲಿ ಅನ್ನೋದು ನನ್ನ ಉದ್ದೇಶ. ಇವತ್ತು ನಾವು ಒಂದು 80 ಜನ ಓಡಿಸಿದ್ದೀವಿ. ಯಾಕೆ ಅಂತಂದರೆ ನಾವು ಮಾಡಿದ ಒಂದು 4-5 ದಿನಗಳಲ್ಲಿ ಇದು ಮಾಡ್ಕೊಂಡ್ವಿ, ವ್ಯವಸ್ಥೆ ಮಾಡಿದ್ವಿ. ನನಗೆ ಯಾರೂ ಕೇಳಿರಲಿಲ್ಲ, ಇವರು ಬಂದು ಸಡನ್ನಾಗಿ ಕೇಳಿದ್ರು. ಅವ್ರದ್ದೊಂದು 2 ಮಾತು ತೊಗೊಳ್ಳಿ. ಇವರು ಸಡನ್ನಾಗಿ ಕೇಳಿದಾಗ ನಾನು ಆಯ್ತಮ್ಮ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂದರೆ ಏನೋ ಒಂದು ಶಕ್ತಿ, ದೇವರು ಶಕ್ತಿ ಕೊಟ್ಟಿದ್ದಾರೆ. ಇದ್ರ ಜೊತೆ ನಮಗೆ ಜೈ ಮಾರುತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ರಂಗಸ್ವಾಮಿ ಅನ್ನೋರು ಇದಕ್ಕೆ ಹೆಚ್ಚಿನದಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನ ಕಳಿಸ್ಕೊಳ್ಳೋದಕ್ಕೆ ಖಂಡಿತ ಈಗ ಪ್ರಥಮ ವರ್ಷ ನಾವು ಇದನ್ನು ಶುರು ಮಾಡಿದ್ದೀವಿ. ವರ್ಷನೂ ನಾನು ಮುಂದಿನ ವರ್ಷದಲ್ಲೂ ಕೂಡ ಪ್ರತಿಯೊಂದು ವಾರ್ಡ್ಗೆ ಒಂದು ಇಷ್ಟಿಷ್ಟು ಜನ ಅಂತೇಳಿ ಮಾಡಿಕೊಂಡು ಅವ್ರನ್ನ ಕಳಿಸ್ಕೊಡ್ತೀವಿ. ಎಲ್ಲ ನಮ್ಮ ಮಾಗಡಿ ಟೌನವರು ಎಲ್ಲ ವಾರ್ಡ್ಗಳಲ್ಲಿ ಇರುವಂಥ ಹೆಣ್ಮಕ್ಳುಗಳು ಇದ್ದಾರೆ. ಪಟ್ಟಣ ಮಾತ್ರ ಅಲ್ಲಿ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಯೋಚನೆ ಮಾಡಿಲ್ಲ ನಾನು. ಈಗ ಪಟ್ಟಣ ಕಳಿಸ್ಕೊಡ್ತಾ ಇದ್ವಿ, ಪಟ್ಟಣದ ಮಾತ್ರ ಹೋಗೋಕ್ಕಾಗಲ್ಲ. ಆ ಶಕ್ತಿಗೆ 4-5 ಸಾವಿರ ಖರ್ಚು ಮಾಡ್ಕೊಂಡು ಅಲ್ಲಿ ತನಕ ಹೋಗಿ ದರ್ಶನ ಮಾಡ್ಕೊಂಬರೋದು ಭಾರಿ ಕಷ್ಟ ಐತೆ. ನಾವೆಲ್ಲ ಉರಿ ಮಿಷಿನ್ಗೆ ಹೋಗಿ ದುಡ್ಕೊಂಡು ತಿನ್ನೋ ಹೆಣ್ಮಕ್ಳು ಇರೋದಿದ್ದಲ್ಲಿ ಎಲ್ಲ ಬಡವ್ರು ಹೆಣ್ಮಕ್ಳು. ಅದಕ್ಕೆ ಅವ್ರ ಹೆಣ್ಮಕ್ಳಿಗೋಸ್ಕರ ಎಲ್ಲರಿಗೂ ಆಸೆ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮೇಡಮ್ ಶಕ್ತಿ ಕೇಳಿದ್ವಿ. ಹೀಗೆ ಶಕ್ತಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ಒಂದು ನಮಗೂ ವ್ಯವಸ್ಥೆ ಮಾಡಿಕೊಡಿ ದರ್ಶನ ಮಾಡೋಕ್ಕೆ ಅಂತ. ಅವರು ಎಲ್ಲರಿಗೂ ಒಂದು ಮಾತು ಏನು ಅಂದಿರಂಗೆ ನಮಗೆ ದರ್ಶನಕ್ಕೆ ಆಯಿತು ಶಕ್ತಿ, ನೀವು ಎಲ್ಲ ಎಷ್ಟು ಆಯ್ತದೆ ಅಷ್ಟು ಅರೇಂಜ್ ಮಾಡ್ಕೊಳ್ಳಿ, ನಾನು ಕಳಿಸ್ಕೊಡ್ತೀನಿ ಅಂತ. ಊಟದ ವ್ಯವಸ್ಥೆ ಆಗಲಿ, ಒಂದು ಗಾಡಿ ವ್ಯವಸ್ಥೆ ಆಗಲಿ, ಒಂದು ಪ್ರತಿ ಇದ್ರ ವ್ಯವಸ್ಥೆ ಆಗಲಿ ಎಲ್ಲ ಅವರು ಮಾಡಿಕೊಟ್ಟವ್ರೆ. ನಮಗೆ ಏನೂ ತೊಂದರೆ ಇಲ್ದಂಗೆ ಹೋಗಿ ಬರ್ರಿ ನೀವು, ನಾವು ಏನಾರು ಆಗಲಿ ನಾನು ಮಾಡಿಕೊಡ್ತೀನಿ, ನಿಮಗೆ ಮುಂದೆ ಕಳಿಸ್ಕೊಡ್ತೀನಿ, ಅದೇನು ತೊಂದರೆ ಆಗ್ದಿರಂಗೆ ಹೋಗಿ ಬರ್ರಿ ನೀವು ಅಂತ ಹೇಳಿ ಮೇಡಮ್ ಅವ್ರು ಕಳಿಸ್ಕೊಟ್ಟವ್ರೆ. ಅವ್ರಿಗೆಲ್ಲರಿಂದ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲ ಓಂ ಶಕ್ತಿ ತಾಯಿ ಇದ್ದೀರಿ ಎಲ್ಲರಿಂದ ಅವ್ರಿಗೆ ಒಂದು ಒಳ್ಳೇದಾಗಲಿ ಅಂತ ನಮ್ಮ ಓಂ ಶಕ್ತಿ ತಾಯಿ ಕೇಳ್ಕೊಡ್ತೀವಿ. ಎಲ್ಲರಿಗೂ ಇಲ್ಲಿರೋ ಎಲ್ಲರೂ ಅಷ್ಟೇ ಒಂದು ಅವರು ಏನು ಕೆಲಸ ಕಾರ್ಯ ಮಾಡಿದ್ರು ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಈ ಕೆಲಸ ಕಾರ್ಯ ಮಾಡಿ ನಮ್ಮಂಥವ್ರು ಇನ್ನೊಂದು ಮುಂದೆ ಕಾಲಕ್ಕೆ ಒಂದು 10 ಜನ ಆಗಲಿ, ಇನ್ನೂ ಎಷ್ಟೋ ಒಂದು 100 ಜನಕ್ಕೆ ಆಗಲಿ ಅವ್ರ ಕೈಲಿ ಶಕ್ತಿ ಕೊಳ್ಳಿ ದೇವರು ಭಗವಂತ ಆ ತಾಯಿ ನಮ್ಮವ್ವ ಶಕ್ತಿ ಕೊಟ್ಟು ನಮ್ಮಂಥವ್ರಿಗೆ ಇನ್ನೊಂದು 100 ಜನ ಕರೆಸ್ಕೊಳ್ಳಿ ಅಂತ ನಾವೆಲ್ಲ ಓಂ ಶಕ್ತಿಯಿಂದ ಅವ್ರಿಗೆಲ್ಲರಿಗೂ ಕೇಳ್ಕೊತೀವಿ ಅಂತ ವಿನಂತಿ ಮಾಡ್ಕೊತೀವಿ. ನಮ್ಮದು ಪಾರ್ವತಿ ಅಂತ ಶಕ್ತಿ. ನಂದಿದ 12ನೇ ವರ್ಷ. ಅಕ್ಕ ಈ ವರ್ಷ ನಮ್ಮನ್ನೆಲ್ಲರನ್ನೂ ಕಳಿಸ್ಕೊಡ್ತಿದ್ದಾರೆ. ಇನ್ನೂ ತುಂಬ ಜನ ಕಳಿಸ್ಬೇಕು ಅಂತ ಆಸೆ ಇತ್ತು ಅಕ್ಕಂಗೆ. ಆದರೆ ಸದ್ಯದಲ್ಲೇ ನಾವು ಇದು ಕೇಳ್ಕೊಂಡಿದ್ದಿಂದ ಅಕ್ಕ ನಮ್ಮನ್ನು ಕಳಿಸ್ಕೊಡ್ತಿದ್ದಾರೆ. ಇನ್ನೂ ಹೆಚ್ಚಿಗೆ ಜನ ಕಳಿಸ್ಕೊಡೋಷ್ಟು ದೇವರು ಶಕ್ತಿ ಕೊಡಲಿ ಅವ್ರಿಗೆ, ನಮ್ಮ ಬಾಲಣ್ಣವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಶಕ್ತಿ ಮೇಡಮ್ಮು ಹೆಂಗೋ ನಾವು ಹೋಗ್ತಾ ಇದ್ದೀವಿ, ಇಲ್ಲ ಅಂತೇನಿಲ್ಲ. ಆದರೂ ಕಡು ಬಡವ್ರಿಗೆ ಏನೋ ಒಂದು ದೇವ್ರು ನೋಡೋ ಒಂದು ಆಸೆ ಇರುತ್ತೆ. ಅದಕ್ಕಾಗಿ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಏನೋ ಅವ್ರಿಗೆ ಒಳ್ಳೇದು ಮಾಡಲಿ, ಹೆಂಗೋ ಆ ದೇವ್ರು ನೋಡೋ ಕೃಪೆ ನಮಗೆ ಆಗೈತೆ. ಎಲ್ಲಿಂದ ಯಾರೋ ಒಟ್ಟಿನಲ್ಲಿ ಆ ದೇವ್ರು ನೋಡೋ ಭಾಗ್ಯ ಕೊಟ್ಟವ್ರೆ. ನಮ್ಮ ನಿಂಗೆ ಒಳ್ಳೆ ದಾರಿಲಿ ಯಾರೋ ಬಂದು ದೇವ್ರ ಸೇವೆ ಮಾಡ್ಕೊಂಡೋಗಿ, ಅದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
ದಿನ ಏನು ವಂಶಕ್ತಿಗೆ ಹೋಗ್ತಾ ಇದ್ದಾರೆ, ಈ ನೇತೃತ್ವ ಎಲ್ಲ ಫುಲ್ಲು ನಮ್ಮ ಶೈಲಜಾ ಮೇಡಮ್ ಅವರ ನೇತೃತ್ವಕ್ಕೆ ಭಾಗಿಯಾಗಿರ್ತಕ್ಕಂಥ ನಮ್ಮ ರಂಗಸ್ವಾಮಿ ಸರ್ ಜೈ ಮಾರುತಿ ಟ್ರಾವೆಲ್ಸ್ ಏನಿದೆ ಈ ವತಿಯಿಂದ ಇವತ್ತಿನ ಎಲ್ಲ ನಮ್ಮ ಓಂ ಶಕ್ತಿಗೆ ಸುಮಾರು ಹೆಣ್ಣುಮಕ್ಕಳು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಅಲ್ಲಿ ಖಂಡಿತವಾಗ್ಲೂ ಹೋಗಿ ಒಳ್ಳೆಯದಾಗಲಿ ಅಂತೇಳಿ ವಾಪಸ್ ಬರುವಾಗ ನಮ್ಮ ಶೈಲಜಾ ಮೇಡಮ್ ಅವ್ರಿಗೂ ಕೂಡ ಆಶೀರ್ವಾದ ಮತ್ತು ರಂಗಸ್ವಾಮಿ ಸರ್ಗೂ ಒಂದು ಆಶೀರ್ವಾದ ತಗೊಂಡು ಬಾಲಣ್ಣವ್ರಿಗೂ ಕೂಡ ಒಂದು ಆಶೀರ್ವಾದವನ್ನು ತಗೊಂಡು ಒಂದು ಮುಂದಿನ ದಿನಗಳಲ್ಲಿ ಏನು ಇವಾಗ ಎಲೆಕ್ಷನ್ ಬರ್ತಾ ಇದೆ ಇದಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ, ಆ ಎಲೆಕ್ಷನ್ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ಬಟ್ ಏನಂತಂದರೆ ಇವರು ಬಳಗ ಏನು ಗೊತ್ತಾ, ಏನಂತಂದರೆ ಹೆಣ್ಮಕ್ಳು ಬಳಗ. ಇವರು ಏನು ಸಂಘಟನೆಯನ್ನು ನಾನು ಇದುವರೆಗೂ ನೋಡ್ಕೊಂಬಂದಿದ್ದೀನಿ ಸುಮಾರು ವರ್ಷಗಳಿಂದ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೊ ಹೆಣ್ಮಕ್ಳ ಬಳಗ ಹೋಗಿ ಬಂದು ಆಶೀರ್ವಾದನ ಪಡ್ಕೊಬಂದು ನಮ್ಮ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಜಾಸ್ತಿ ಕೈ ಜೋಡಿಸಿದ್ವಿ ಅಂತಂದರೆ ಮೇಡಮ್ ಅವ್ರ ಸಹಕಾರ ನಮಗೆ ಮಾಗಡಿ ಕ್ಷೇತ್ರ ಬಂದಿದ್ದೀವಿ, ಹೋಗಿದ್ದೀವಿ. ಬಟ್ ಆದರೆ ಮೇಡಮ್ ಅವರು ಕೇಳ್ಕೊಂಡ್ರು. ಬಟ್ ಇದರಿಂದ ದೇವರ ಕೊಡೋರು ಅವರೇ, ಇಸ್ಕೊಳ್ಳೋರು ಅವರೇ. ಅದರಿಂದ ಒಳ್ಳೆ ಮನಸ್ಸಿಂದ ದೇವರು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ, ಕಳಿಸ್ಕೊಡ್ತಾ ಇದ್ದೀವಿ. ಕ್ಷೇಮವಾಗಿ ಲಾಭ ಆಗಬೇಕು. ತಮ್ಮ ಹೆಸರು ಸರ್? ತಮ್ಮ ಹೆಸರು? ಜೈ ಮಾರುತಿ ಟ್ರಾವೆಲ್. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.